ಚಾಟ್ ಸ್ಟಾಕ್ಗೆ ತಮಗೆಲ್ಲರಿಗೂ ಸ್ವಾಗತ. ಸೋಮವಾರ ಯಾವ ರೀತಿಯಾಗಿತ್ತು ಮಾರ್ಕೆಟು, ಅದೇ ರೀತಿಗೆ ನಾಳೆ ನಿಫ್ಟಿ ಎಕ್ಸ್ಪೈರಿ ಇರುತ್ತೆ, ಯಾವ ರೀತಿಯಾಗಿರುತ್ತೆ ಹೋಗುತ್ತೆ ಅಂತ ನೋಡೋಣ. ಒಂದು ರೇಂಜ್ ಬೌಂಡ್ ದಿನ ಆಗಿರ್ಬೋದು ಅಂತ ಶುಕ್ರವಾರ ಚಾಟ್ ಸ್ಟಾಕ್ನ ಶನಿವಾರ ಮಾತಾಡಿದ್ವಿ. ಅವತ್ತು ಅದೇ ರೀತಿ ಮಾತಾಡ್ಕೊಂಡಿದ್ವಿ. ಒಂದು ಪ್ರಾಫಿಟ್ ಬುಕ್ಕಿಂಗ್ ವಾರನೂ ಕೂಡ ಆಗಿರ್ಬೋದು ಈ ವಾರ, ಆದರೆ ಅದನ್ನ ನೆಗೆಟಿವ್ ಅಂತ ಓದಬೇಕಾಗಿಲ್ಲ. ಒಂದು ಪ್ರಾಫಿಟ್ ಬುಕ್ಕಿಂಗಿಗೆ ಜಾಗ ಇದೆ, ಒಂದು ರೇಂಜ್ ಬೌಂಡ್ ಆಗಿ ಉಳ್ಕೊಳಕ್ಕೆ ಜಾಗ ಇದೆ ಮಾರ್ಕೆಟಲ್ಲಿ ಅಂತ ಅದೇ ರೀತಿ ಮೂವ್ಮೆಂಟ್ ಮಾಡೋ ಥರ ಕಾಣಿಸ್ತಾ ಇದೆ ಮಾರ್ಕೆಟು. ಇವತ್ತು ಬಜಾಜ್ ಫೈನಾನ್ಸು, ಸನ್ ಫಾರ್ಮಾ, ಇಂಡಿಗೋ ಇದೆಲ್ಲ ಸ್ವಲ್ಪ ರೆಡ್ಡಲ್ಲಿದೆ. ಐ ಥಿಂಕ್ ಮ್ಯಾಕ್ಸ್ ಹೆಲ್ತ್ ಕೇರು 3.22% ಕರೆಕ್ಷನ್ ಬಂದಿರೋದ್ರ ಮೂಲಕ ಇವತ್ತಿನ ನಿಫ್ಟಿ 50 ಟಾಪ್ ಲೂಸರ್ ಆಗಿದೆ. ಅದೇ ರೀತಿಯಾಗಿ ಒಂದಿಷ್ಟು ಟೂ ವೀಲರ್ ಡೇಟಾ ಬಂದಿದೆ. ಟಾಟಾ ಮೋಟರ್ಸು, ಮಾರುತಿ, ಮಹೀಂದ್ರಾ ಇದೆಲ್ಲದರಲ್ಲೂ ಕೂಡ ಪಾಸಿಟಿವ್ ಡೇಟಾ ಬಂದಿದೆ. ಆದರೆ ಟಾಟಾ ಮೋಟರ್ಸ್ ಪ್ಯಾಸೆಂಜರ್ ವೆಹಿಕಲ್ ಇವತ್ತು 1.96% ಅಪ್ ಬಂದಿರೋದ್ರ ಮೂಲಕ ನಿಫ್ಟಿ 50 ಟಾಪ್ ಗೇನರ್ ಆದಂಗೆ ಕಾಣಿಸ್ತಾ ಇದೆ. ನ್ಯೂಸ್ ಅಂತ ನೋಡ್ತಾ ಬರೋದಾದರೆ ಬಜಾಜ್ ಫೈನಾನ್ಸ್ ಅವರು ಬಜಾಜ್ ಹೌಸಿಂಗಲ್ಲಿ ತಮ್ಮ ಏನೋ ಒಂದು ಶೇರ್ ಇತ್ತು, 87% ಏನೋ ಸ್ಟೇಕ್ ಹೊಂದಿದ್ದಾರೆ. ಅದನ್ನು ಇವಾಗ 1-2% ಅದರಲ್ಲಿ ಸ್ಟೇಕ್ನ ಕಮ್ಮಿ ಮಾಡ್ಕೊತಾರೆ. ಇದು ಪಬ್ಲಿಕ್ ಹೋಲ್ಡಿಂಗ್ ಇಷ್ಟಿರಬೇಕು ಅಂತ ರೂಲ್ಸ್ ಬಂದಿದೆಯಲ್ಲ, ಅದಕ್ಕೆ ಫಾಲೋ ಅಪ್ ಮಾಡೋಕ್ಕೆ ಅದು ಆ ಒಂದು ನ್ಯೂಸ್ ಹೊರಗಡೆ ಬಂದಿದೆ ಇವತ್ತು. ಅದೇ ರೀತಿಯಾಗಿ ಟಾಟಾ ಮೋಟರ್ಸ್ ಪ್ಯಾಸೆಂಜರ್ ವೆಹಿಕಲ್ದು ಎಲೆಕ್ಟ್ರಿಕ್ ವೆಹಿಕಲ್ ಸೇಲು ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಲಾಸ್ಟ್ ಇಯರಿಗೆ ಕಂಪೇರ್ ಮಾಡಿದ್ರೆ 20% ಮೇಲೆ ಗ್ರೋತ್ ಕೊಟ್ಟಿದೆ. ಮಾರ್ಕೆಟ್ ಎಸ್ಟಿಮೇಷನ್ನು ಕೂಡ ಬೀಟ್ ಮಾಡಿದೆ. 4 ವೀಲರ್ದು ಏನು ಡೇಟಾ ಬರುತ್ತೆ ಪ್ರತಿ ತಿಂಗಳ ಅದರಲ್ಲಿ ಅಂತ. ಮಾರುತಿ ಅಫ್ಕೋರ್ಸ್ ಅವರು ಮಾರ್ಕೆಟ್ ಲೀಡರ್ ಆಗಿ ಉಳಿದಿದ್ದಾರೆ. ಸೊ ಅದನ್ನು ಬಿಟ್ಟು ಅಂತ ನೋಡ್ತಾ ಬರೋದಾದರೆ ಟೊಬ್ಯಾಕೋ ಸ್ಟಾಕ್ಸ್ಗಳಿಗೆ ಒಂದಿಷ್ಟು ನೆಗೆಟಿವ್ ಸುದ್ದಿ ಬರೋ ಥರ ಎನ್ವೈರ್ಮೆಂಟ್ ಕ್ರಿಯೇಟ್ ಆಗ್ತಾಯಿದೆ. ಯಾಕಂದರೆ ಆ ಒಂದು ಎಕ್ಸ್ಟ್ರಾ ಟ್ಯಾಕ್ಸ್ ಅಂತ ಏನು ಹಾಕ್ತೀವಿ ತಂಬಾಕು ಪದಾರ್ಥಗಳಿಗೆ ಅಂತ ಹೇಳಿದ್ರಿ, ಅದು GST ರಿಫಾರ್ಮ್ ಟೈಮಲ್ಲಿ ಬಂದಿದ್ದು, ಅದು ಇಂಪ್ಲಿಮೆಂಟ್ ಆಗುವಂಥ ಸಿಚುವೇಶನ್ ಕಾಣಿಸ್ತಾ ಇದೆ. ಬಟ್ ITC ನೋಡಿ ಇವತ್ತು 0.00%, ಅಂದರೆ ನೆನ್ನೆಯ ಕ್ಲೋಸಿಂಗು ಇವತ್ತು ಕ್ಲೋಸಿಂಗು, ಅಂದರೆ ಶುಕ್ರವಾರ ಕ್ಲೋಸಿಂಗು ಇವತ್ತು ಕ್ಲೋಸಿಂಗು ಎರಡು ಒಂದೇ ಲೆವೆಲಲ್ಲಿ ಆಗಿದೆ. ವೆರಿ ರೇರ್ ಇನ್ಸ್ಟೆನ್ಸ್ ನಿಮಗೆ ಆ ಥರ ಸಿಗುವಂಥದ್ದು. 1.01% ಕೂಡ ಚೇಂಜ್ ಆಗಿಲ್ಲ ಶುಕ್ರವಾರ ಕ್ಲೋಸಿಂಗ್ ಪ್ರೈಸು ಇವತ್ತು ಕ್ಲೋಸಿಂಗ್ ಪ್ರೈಸು ಅಂತ ನೋಡ್ತಾ ಬರೋದಾದರೆ. ಅದೇ ರೀತಿಯಾಗಿ ಯಾವುದಿದು ನಿಫ್ಟಿ ನೆಕ್ಸ್ಟ್ 50ನಲ್ಲಿ ಅಂತ ನೋಡ್ತಾ ಬರೋದಾದರೆ TVS ಮೋಟರ್ಸು ಟೂ ವೀಲರ್ದು ಕನ್ಸಂಪ್ಷನ್ ಹಿಟ್ ಆಗಿದೆ ಅಂತ ಡೇಟಾ ಬಂದಿತ್ತು. ಆದರೆ TVS ಮೋಟರ್ಸು ರಿಸಲ್ಟ್ಸ್ ಚೆನ್ನಾಗಿ ಬಂದಿದೆ. 3.69% ಅಪ್ ಮೂವ್ಮೆಂಟ್ ಆಗಿದೆ. ನೌಕರಿ, ಹುಂಡೈ, ಹಿಂದೂಸ್ತಾನ್ ಜಿಂಕು ಇದೆಲ್ಲ ಕೂಡ ಆಲ್ಮೋಸ್ಟ್ 3% ತನಕ ಅಪ್ ಮೂವ್ಮೆಂಟ್ ಇತ್ತು. ಇವತ್ತು ಲೋಧಾ ಗ್ರೂಪ್ ಅಂತ ಅನ್ಸುತ್ತಲ್ವಾ, ರಿಯಲ್ ಎಸ್ಟೇಟು 1.74% ಕರೆಕ್ಷನ್ ಬಂದಿರೋದ್ರ ಮೂಲಕ ಇವತ್ತಿನ ನಿಫ್ಟಿ ನೆಕ್ಸ್ಟ್ 50 ಟಾಪ್ ಲೂಸರ್ ಆಗಿದೆ. ಇಂಡಿಯಾ ವಿಕ್ಸು ಒಂದು ಡೋಜಿನ ಮಾಡಿದೆ. ಸೊ ಸತತವಾಗಿ ಬೀಳ್ತಾನೆ ಬರ್ತಾ ಇತ್ತು. ಇವತ್ತು ಒಂದು ಇಂಡಿಸೈಸಿವ್ನ ಕ್ಲೋಸಿಂಗ್ ಆಗಿದೆ. ಯಾವುದು ಇಂಡಿಯಾ ವಿಕ್ಸು ಕೆಳಗಡೆ ಹೋದಷ್ಟು ಮಾರ್ಕೆಟ್ ಮೇಲೆ ಹೋಗೋಕ್ಕೆ ಈಸಿ ಆಗ್ತಾ ಹೋಗುತ್ತೆ. ನೋಡೋಣಂತೆ ಆ ಥರ ಸಿಚುವೇಶನ್ ಆಗುತ್ತಾ ಅಂತ. ಆದರೆ ನಿಫ್ಟಿನಲ್ಲಿ ನೋಡಿ ಇದು ಒಂದು ಪ್ಯಾಟರ್ನ್ ಅಂತ ಮಾತಾಡ್ಕೋಬೋದಾ ಅಂದರೆ ಮಾತಾಡ್ಕೋಬೋದು. ಯಾಕೆಂತಂದರೆ ಈಗೇನು ತುಂಬ ಒಂದು ಮೇಲೆ ಹೋಗಿಲ್ಲ. ಅಫ್ಕೋರ್ಸ್ ಒಂದು ಹೊಸ ಹೈನ ಮಾಡಿದ್ವಿ, 26,300ನ ಟಚ್ ಮಾಡಿದ್ವಿ. ಆದರೆ ಯಾವ ಝೋನಲ್ಲಿ ಬಂದು ನಿಂತಿತ್ತೋ ಅದೇ ಝೋನಲ್ಲಿ ಇವಾಗ ಒಂದು ಪ್ಯಾಟರ್ನ್ ಮಾಡೋಕ್ಕೂ ಕೂಡ ಅವಕಾಶ ಇದೆ. ಹಾಗಾಗಿ ಈ ಝೋನಲ್ಲಿ ತುಂಬ ಬುಲ್ಲಿಶ್ ಆಗಿರೋಕ್ಕಾಗಲ್ಲ ನಾವು, ಆಯಿತಾ. ಹಾಗಾಗಿ ಈ ಝೋನಲ್ಲಿ ಸ್ವಲ್ಪ ವಾಚ್ಫುಲ್ಲಾಗೇ ಇರ್ತಾ ಹೋಗಬೇಕು. ನಮ್ಗೆ ಏನು ಒಂದು ಬಸ್ ಸ್ಟ್ಯಾಂಡ್ ಮಾಡೋಗಿದೆ, ಮತ್ತೊಂದಾಗಿದೆ ಅಂದರೂ ಕೂಡ ತುಂಬ ಶಾರ್ಟ್ ಟರ್ಮಲ್ಲಿ ಒಂದು ಆಲ್ ಟೈಮ್ ಹೈಗಳನ್ನು ಎರಡನೇ ಸಲ ಟೆಸ್ಟ್ ಮಾಡೋಕ್ಕೆಲ್ಲ ಬರ್ತಿದೆ ಮಾರ್ಕೆಟ್ ಅಂದಾಗ ಅಲ್ಲಿ ತುಂಬ ಒಂದು ಪಾಸಿಟಿವಿಟಿನ ಇಟ್ಕೊಳಕ್ಕಾಗೋದಿಲ್ಲ ಅನ್ಲೆಸ್ ಒಂದು ದೊಡ್ಡದಾಗಿ ಬಸ್ ಸ್ಟ್ಯಾಂಡ್ ಮಾಡೋದಾದರೆ. ಈಗ ಅದನ್ನೇ ಕೆಲಸ ಮಾಡ್ತಾ ಇರೋಂಥದ್ದಲ್ವಾ. ಸೊ ಹೊಸ ಲೋನ ಮಾಡೋಕ್ಕೆ ಹೋಗಬಾರ್ದು, ಒಂದೇ ರೇಂಜಲ್ಲಿ ಇರಬೇಕು. ಆದರೆ ಇಲ್ಲಿ ಒಂದು ದೊಡ್ಡ ಬಸ್ ಸ್ಟ್ಯಾಂಡ್ ಕ್ರಿಯೇಟ್ ಆಗಬೇಕು. ಇದೇ ರೀತಿ ಎಕ್ಸ್ಪೆಕ್ಟೇಷನ್ ಇತ್ತು ಅಂತ ಮಾತಾಡಿದ್ವಿ, ಅದೇ ರೀತಿ ಆಗ್ತಾ ಇದೆ. ಬಸ್ ಸ್ಟ್ಯಾಂಡ್ ಆಗ್ತಾ ಇದೆ. ಇವತ್ತು ಒಂದು ಲೋಯರ್ ಪಾಯಿಂಟಿಗೆ ಬಂದು ಕ್ಲೋಸಿಂಗ್ ಆಗಿದೆ. 200 ಡೇ ಮೂವಿಂಗ್ ಅವರೇಜ್ ಕೂಡ ತೋರಿಸ್ತಾ ಇದೆ. 200 ಡೇ ಮೂವಿಂಗ್ ಅವರೇಜ್ ಅಂತ ಹೇಳೋಕ್ಕಾಗೋದಿಲ್ಲ. ಮೂವಿಂಗ್ ಅವರೇಜ್ ಬಗ್ಗೆ ಟ್ರೇಡ್ ಟೂಲ್ಸ್ ಪ್ಲೇಲಿಸ್ಟಲ್ಲಿ ಡೆಡಿಕೇಟೆಡ್ ವಿಡಿಯೋ ಮಾಡಿದ್ದೀನಿ, ನೀವು ಚೆಕ್ಔಟ್ ಮಾಡ್ಬೋದು. ಯಾವ ಟೈಮ್ ಫ್ರೇಮಲ್ಲಿ ಹಾಕ್ತೀವೋ ಆ ಒಂದು ಟೈಮ್ ಫ್ರೇಮಿನ ಆವ್ರೇಜ್ ಆಗಿರುತ್ತೆ. ಇವಾಗ ಇದು 100, ಇದು 200 ಅಂತ ನಿಮ್ಗೆ ಹೇಳಿದ್ದೆ ನಾನು. ನಮ್ಮ ಸೆಟಪ್ಪಲ್ಲಿ ಇರುವಂಥದ್ರಲ್ಲಿ ಬ್ಲೂ ಕಲರ್ದು 100, ರೆಡ್ 200 ಅಂತ. ಆದರೆ ಅದು ಡೈಲಿ ಕ್ಯಾಂಡಲಲ್ಲಿದ್ದರೆ 200 ಡೇ ಮೂವಿಂಗ್ ಅವರೇಜ್, 100 ಡೇ ಮೂವಿಂಗ್ ಅವರೇಜ್ ಆಗುತ್ತೆ. 15 ಮಿನಿಟ್ಸಲ್ಲಿದ್ದರೆ ಏನರ್ಥ, 200 to 15 ಮಿನಿಟ್ಸ್ ಕ್ಯಾಂಡಲ್ಗಳ ಮೂವಿಂಗ್ ಅವರೇಜ್ ಅಂತ ಹೇಳ್ತಾ ಹೋಗಬೇಕಷ್ಟೇ. ಆ ಥರ ಆಗ್ತಾ ಹೋಗುತ್ತೆ. ಬಟ್ ನೀವು ಡೈಲಿ ಕ್ಯಾಂಡಲ್ ಅಂತ ನೋಡ್ತಾ ಬರೋದಾದರೆ 100 ಡೇ ಮೂವಿಂಗ್ ಅವರೇಜ್ ತುಂಬ ಕೆಳಗಿದೆ. ಅದು ಎಲ್ಲಿಗೆ ಬರುತ್ತೆ, ಈ ಒಂದು ಟ್ರೆಂಡ್ ಲೈನಿಂದ ಏನು ಒಂದು ಬಿಟ್ಟು ಬ್ರೇಕ್ಔಟ್ ಆಗಿ ಹೋಗಿತ್ತಲ್ಲ ಅಲ್ಲಿಗೆ ಬರ್ತಾ ಹೋಗುತ್ತೆ ನೋಡಿ. ಅಂದರೆ ಇನ್ನೂ ಅಲ್ಲಿ ಆ ಸಪೋರ್ಟ್ ಏನಿದೆ, ಇಲ್ಲಿಂದ ಬ್ರೇಕ್ಔಟ್ ಆಗಿ ಹೋಗಿತ್ತಲ್ಲ ಆ ಸಪೋರ್ಟಿಗೆ ಬರುತ್ತೆ 100 ಡೇ ಮೂವಿಂಗ್ ಅವರೇಜ್. ಅಂದರೆ ತುಂಬ ದೂರ, ಅಂದರೆ ಆಲ್ಮೋಸ್ಟ್ ಇವಾಗಿರೋದಕ್ಕಿಂತ 1000 ಪಾಯಿಂಟ್ಸ್ ಕೆಳಗಡೆ ಅಂತ. ಸೊ ಅಲ್ಲಿ ತನಕ ಮಾರ್ಕೆಟ್ ಬರಬೇಕಂತ ಇಲ್ಲ. ಆದರೆ 26,000 ಇಂಪಾರ್ಟೆಂಟ್ ಸಪೋರ್ಟ್ ನಿಮ್ಗೆ ಗೊತ್ತಿದೆ. ಅದ್ರ ಕೆಳಗಡೆ ಬಂದರೆ 25,800 ಕೂಡ ಗೊತ್ತಿದೆ. ಅಲ್ಲೇ ಒಂದು ಸಪೋರ್ಟ್ ತೊಗೊಂಡು ಕೂಡ ಮೇಲ್ಗಡೆ ಹೋಗಿರುತ್ತದೆ. ವಾಪಸ್ ಬಂದರೂ ಕೂಡ ಈ ಝೋನ್ ತುಂಬ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಸದ್ಯಕ್ಕೆ ನಮ್ಮ ಪಿಕ್ಚರು 26,000ದಿಂದ 26,300 ಈ ಝೋನ್ ಅಂತಲೇ ಅನ್ಕೊಂತ ಹೋಗಬೇಕು. ಆದರೆ ನಾಳೆ ಎಕ್ಸ್ಪೈರಿ ಆಗಿರೋದ್ರಿಂದ ಅಷ್ಟೇ ಅಂದ್ಕೊಂಡ್ರೆ ಸಾಕಾಗುತ್ತಾ. ಸೊ ಎಕ್ಸ್ಪೈರಿನ ನೋಡ್ಕೊಂಬರೋಣ ಏನು ಡೇಟಾ ಹೇಳುತ್ತೆ ಅಂತ. ಅದಕ್ಕಿಂತ ಮುಂಚೆ ಇವತ್ತಿನ ಮೂವರ್ಸು ಮತ್ತು ಲೂಸರ್ಸು ಅಂತ ನೋಡ್ತಾ ಬರೋದಾದರೆ ನೋಡಿ 50-50 ಇತ್ತು. ಸುಮಾರು ಸೆಕ್ಟರ್ಗಳಲ್ಲಿ ಒಂದಿಷ್ಟು ಕರೆಕ್ಷನ್ ಬಂದಿದೆ. ಅಫ್ಕೋರ್ಸ್ ರಿಯಲ್ ಎಸ್ಟೇಟ್ ಸೆಕ್ಟರಲ್ಲಿ ಮತ್ತು ಹೆಲ್ತ್ ಕೇರ್ ಸೆಕ್ಟರಲ್ಲಿ ದೊಡ್ಡ ಕರೆಕ್ಷನ್ ಆಗಿದೆ. ಅದಕ್ಕೆ ತಕ್ಕಂಥ ಸ್ಟಾಕ್ಗಳು ಕೂಡ ದೊಡ್ಡ ಕರೆಕ್ಷನ್ ಆಗಿತ್ತು. ಅದೇ ರೀತಿ ಆಟೋ ಸೆಕ್ಟರ್ ಡೇಟಾ ಚೆನ್ನಾಗಿ ಬಂದಿದೆ, ಮೆಟಲ್ ಸೆಕ್ಟರ್ ಇವೆರಡು ಹೆಲ್ಪ್ ಮಾಡಿದೆ. ಹಾಗಾದರೆ ಯಾವುದು ನಮ್ಮ ಓಪನ್ ಇಂಟ್ರೆಸ್ಟ್ನ ನೋಡ್ಕೊಂಬರೋದಾದರೆ 26,300 ದೊಡ್ಡ ಮಟ್ಟಿಗೆ ಇವತ್ತು ಒಂದು ರೆಸಿಸ್ಟೆನ್ಸ್
ಬಿಲ್ಡ್ ಆಗಿರೋದು ಕಾಣಿಸ್ತಾ ಇದೆ. ಯಾವ ಎಕ್ಸ್ಪೈರಿಗೆ ಇದು? ನಾಳೆ ಎಕ್ಸ್ಪೈರಿಗೆ 2 ಡಿಸೆಂಬರಿಗೆ. ಅಲ್ಲಿಗೆ ನಾಳೆ 26,300 ಮೇಲ್ಗಡೆ ಹೋಗೋದು ಮಾರ್ಕೆಟು ಕಷ್ಟ ಇದೆ ಅಂತ ಪ್ರೂವ್ ಆಗ್ತಾ ಇದೆ ಇಲ್ಲಿ. ಅದೇ ರೀತಿಯಾಗಿ 26,000 ನೀವು ನೋಡೋದಾದ್ರೆ ಒಂದಿಷ್ಟು ಪೊಸಿಷನ್ನ ಕಮ್ಮಿ ಕೂಡ ಮಾಡ್ಕೊಂಡಿದ್ದಾರೆ, ಆದರೂ ಕೂಡ 26,000ದಲ್ಲಿ ಸಪೋರ್ಟ್ ಇದೆ. 26,100ರಲ್ಲೂ ಕೂಡ ಸಪೋರ್ಟ್ ಇದೆ, ಸಣ್ಣದಾಗಿ ಇನ್ಕ್ರೀಸ್ ಆಗಿದೆ. ಆದರೆ 26,200 ಮತ್ತು 300ರಲ್ಲಿ ಸಪೋರ್ಟ್ ಬಿಲ್ಡಪ್ ಆಗಿದೆ. ಸೊ ಹಾಗಾಗಿ ನಾಳೆ 26,000ದಿಂದ 26,300 ಅಂತ ಏನು ಝೋನ್ ಮಾತಾಡಿದ್ವಿ ಇದೇ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. 26,000ನ ನಾಳೆ ಬ್ರೇಕ್ ಮಾಡುತ್ತಾ ಅಂತ ಮೂಮೆಂಟ್ ಏನಾದ್ರು ಬರುತ್ತಾ ಕಾದು ನೋಡೋಣ. ಆದರೆ ಸದ್ಯಕ್ಕಂತೂ 26,000ದಲ್ಲಿ ಸಪೋರ್ಟ್ ಇದೆ. ಸೊ ನಾಳೆ ಇದೇ ಝೋನ್ನೇ ಎಕ್ಸ್ಪೆಕ್ಟ್ ಮಾಡ್ತಾ ಹೋಗಬೇಕು 26,000ದಿಂದ 300, ಅನ್ಲೆಸ್ ಓಪನ್ ಆದಮೇಲೆ ಓಪನ್ ಇಂಟ್ರೆಸ್ಟು ಆಚೆ ಈಚೆ ಆದರೆ ಫಸ್ಟ್ 15 ಮಿನಿಟ್ಸಲ್ಲಿ ಅದನ್ನು ನೋಡಿಕೊಂಡು ಚೇಂಜ್ ಮಾಡ್ತಾ ಹೋಗಬೇಕು. ಕಾಲ್ ಓಯ್ ಪುಟ್ಟ ನೋಡಿದ್ರೆ ಕಾಲ್ ಓಯೇ ಜಾಸ್ತಿ ಇದೆ. ಕಾಲ್ ಓಯೇ ಜಾಸ್ತಿ ಇದೆ ಅಂದರೆ ಅದು ಸೆಲ್ಲರ್ಸ್ದೇ ಆಗಿರುತ್ತೆ ಅಂತ ನಮ್ಮ ಅಭಿಪ್ರಾಯ. ಹಾಗಾಗಿ ಯಾಕೆಂದರೆ ಅವ್ರದ್ದೇ ಮಾರ್ಕೆಟ್ದು ಅವ್ರದ್ದೇ ಡೇಟಾ ಇದು. ಸೊ ಸೆಲ್ಲರ್ಸ್ ಡೇಟಾ ಜಾಸ್ತಿ ಆಗಿರೋದ್ರಿಂದ ಬೇರಿಶ್ ಸೆಂಟಿಮೆಂಟ್ ಅಂತ ಕಾಣಿಸ್ತಾ ಇದೆ. ಅದು ನಾಳೆ ಬೇರಿಶ್ ಅಂತಂದರೆ 26,000 ಕಡೆಗೆ ಬಂದು ಟೆಸ್ಟ್ ಆಗುತ್ತೆ ಸಾಧ್ಯತೆ ಇದೆ ಅಂತ OI ಹೇಳ್ತಾ ಇದೆ. ಅದೇ ರೀತಿಯಾಗಿ ನಾವು ನೋಡಿ ಸ್ಟ್ರಾಟಜಿದೊಂದು ಹೇಳೋದು ಮರ್ತೋಗುತ್ತೆ. ಇದರಲ್ಲಿ ಸ್ಟ್ರಾಟಜಿ ಚಾರ್ಟ್ ಅಂತ ಒಂದು ಸಿಗ್ತಾ ಹೋಗುತ್ತೆ ನಿಮಗೆ ಇಲ್ಲಿ ಸ್ಟಾಕ್ ಮೋಜೋದಲ್ಲಿ. ಇಲ್ಲಿ ಬಂತು ಅಂದರೆ ನೀವು ಈಗ ಶಾರ್ಟ್ ಸ್ಟ್ರಾಟಲ್ ಅಂತ ಕೊಟ್ಟರೆ ಅಂದರೆ ಅಫ್ಕೋರ್ಸ್ ಪೇ ಆಫ್ ಗ್ರಾಫ್ ನೀವೆಲ್ಲ ಕಡೆ ನೋಡಿರ್ತೀರ, ಏನು ಪ್ರಾಫಿಟ್ ಬರುತ್ತೆ, ಮ್ಯಾಕ್ಸ್ ಲಾಸ್ ಎಷ್ಟಾಗುತ್ತೆ, ಬ್ರೇಕ್ ಇವನ್ ಎಷ್ಟು, ಪ್ರಾಬಬಿಲಿಟಿ ಆಫ್ ಪ್ರಾಫಿಟ್ ಎಷ್ಟು ಎಲ್ಲ ತೋರಿಸ್ತಾ ಇರುತ್ತೆ ಪೇ ಆಫ್ ಗ್ರಾಫಲ್ಲಿ. ಆದರೆ ಸ್ಟ್ರಾಟಜಿ ಚಾರ್ಟ್ ಅಂತ ಒಂದು ಕೊಡ್ತಾರೆ, ಇದು ಕಲೆಕ್ಟಿವ್ ಆಗಿ ಎಷ್ಟು ಡಿಕೆ ಆಗ್ತಾ ಇದೆ ಅಂತ. ಉದಾಹರಣೆಗೆ ಈಗ ನಾವು ತೊಗೊಂಡಿರೋಂಥದ್ದು ಇದು ಯಾವ ಸ್ಟ್ರಾಟಜಿ ತೊಗೊಂಡ್ವಿ, ಇವಾಗ ಶಾರ್ಟ್ ಸ್ಟ್ರಾಟಲ್ ಅಂತ ತೊಗೊಂಡ್ವಿ. ನೋಡಿ ಶಾರ್ಟ್ ಸ್ಟ್ರಾಟಲ್ ಅಂದರೆ ಏನಾಗುತ್ತೆ, ಒಂದೇ ಸ್ಟ್ರೈಕನ್ನು ನೀವು ಏನು ಮಾಡ್ತೀರಾ, ಬೈಯು ಮಾಡ್ತೀರಾ, ಸೆಲ್ಲು ಮಾಡ್ತೀರಾ. ಈಗ ಉದಾಹರಣೆಗೆ 26,200 ಸೆಲ್ಲು ಮಾಡೋದು ಉದಾಹರಣೆಗೆ ಹೇಳ್ತಾ ಇದ್ದೀನಿ, ನಿಮ್ಗೆ ಮಾಡಬೇಕು ಅಂತ ಹೇಳ್ತಾ ಇಲ್ಲ. 26,200 ಸೆಲ್ಲು ಮಾಡಿದ್ದಾರೆ, 26,200 ಬೈನು ಮಾಡಿದ್ದಾರೆ. ಎರಡು ಸೇರಿಸಿ ಎಷ್ಟಾಯಿತು, 55 ಮತ್ತು 70, 119 ಅದು ಇಲ್ಲಿ ಕಾಣಿಸ್ತಾ ಇದೆ ನಿಮಗೆ. ಎರಡು ಕಲೆಕ್ಟಿವ್ ಆಗಿ ಒಂದು ಚಾರ್ಟ್ ಮಾಡಿಬಿಟ್ಟು ಕೊಡ್ತಾ ಹೋಗುತ್ತೆ. ಇದೇ ರೀತಿಯಾಗಿ ನಿಮಗೆ ಬೇರೆ ಬೇರೆ ಸ್ಟ್ರಾಟಜಿಗಳಿಗೂ ಕೂಡ ನೀವು ಇಲ್ಲಿ ನೋಡ್ತಾ ಹೋಗ್ಬೋದು. ಯಾವ್ದು ಬೇಕೋ, ಐರನ್ ಕಾಂಡರ್ ಬೇಕೋ, ಸ್ಟ್ರ್ಯಾಂಗಲ್ ಬೇಕೋ, ಬ್ಯಾಟ್ಮನ್ ಬೇಕೋ, ಈ ಥರ ಬೇರೆ ಬೇರೆ ಸ್ಟ್ರಾಟಜಿಗಳಿದೆ. ಇದನ್ನ ನೀವು ಹಾಕೊಂಡ್ರೆ ಅದಕ್ಕೂ ಪೇ ಆಫ್ ಜೊತೆಗೆ ಒಂದು ಸ್ಟ್ರಾಟಜಿ ಚಾರ್ಟ್ ಕೂಡ ಬರುತ್ತೆ. ಸ್ಟ್ರಾಟಜಿ ಚಾರ್ಟ್ನ ವಿಜುವಲೈಸ್ ಮಾಡೋಕ್ಕೆ ಚೆನ್ನಾಗಿದೆ ಅದು. ಅದೇ ರೀತಿಯಾಗಿ ಇದು ಟೈಮ್ ರೇಂಜಿಂದು ಕೂಡ OI ಯಾವ ರೀತಿ ಚೇಂಜ್ ಆಗ್ತಾ ಇದೆ ಅಂತ ಇತ್ತು. ಇದನ್ನ ಮುಂದೆ ಮಾತಾಡ್ತಾ ಹೋಗೋಣ. ಇದರಲ್ಲಿ OI ಚೇಂಜ್ ನೋಡ್ಬೋದು, ಟೋಟಲ್ OI ನೋಡ್ಬೋದು, ಪ್ರೈಸ್ ಯಾವ ರೀತಿ ಬದಲಾವಣೆ ಆಗಿದೆ, ಹೆಚ್ಚು ಕಮ್ಮಿ ಆಗಿದೆ ಅಂತ ನೋಡ್ಬೋದು. ಅಂದರೆ 3 ಕಾಲಿಗೆ ಹೆಂಗಿತ್ತು, 3:18ಕ್ಕೆ ಹೆಂಗಾಯಿತು, 3:20 ಇದು 15 ನಿಮಿಷದ ಇಟ್ಕೋಬೋದು ನೀವು. 15 ಯಾವ ಥರದ್ದು ಬೇಕಾದ್ರೂ ಇಟ್ಕೊತ ಹೋಗ್ಬೋದು. ಟೈಮ್ ಸ್ಟ್ಯಾಂಪ್ಗಳು ಎಷ್ಟು ಬೇಕಾದ್ರೂ ಇಟ್ಕೊಳೋದಿದೆ ಇಲ್ಲಿ. ಅವಾಗೇನಾಗುತ್ತೆ 12 ಕಾಲಿಂದನೇ ತೋರಿಸ್ತಾ ಹೋಗುತ್ತೆ ನಿಮಗೆ. ತುಂಬ ಯೂಸ್ಫುಲ್ ಟೂಲ್ ಇದು. ನಿಮಗೆ ಯಾರಾದರೂ ಬ್ಯಾಕ್ ಟೆಸ್ಟಿಂಗ್ ಮಾಡ್ತಾ ಇದ್ದೀರಾ ಅಥವಾ ದಿನದಲ್ಲಿ ಹೇಗೆ ಚೇಂಜ್ ಆಗ್ತಾ ಇತ್ತು, ನಾನು ಇನ್ ಕೇಸ್ ಈ ಸ್ಟ್ರಾಟಜಿನ ಎಕ್ಸಿಕ್ಯೂಟ್ ಮಾಡಿದ್ದಿದ್ರೆ ನನಗೆ ಎಷ್ಟು ಲಾಭ ಬರ್ತಿತ್ತು, ಏನಿತ್ತು, ವಿತ್ ಸಿಮ್ಯುಲೇಷನ್ ಮೋಡು ಇದೆ ಸಿಮ್ಯುಲೇಟರಲ್ಲಿ, ಜೊತೆಗೆ ಈ ಥರ ಆಪ್ಷನ್ಸ್ ಲ್ಯಾಬಲ್ಲೂ ಕೂಡ ಒಳ್ಳೊಳ್ಳೆ ಡೇಟಾಗಳಿದೆ. ವಿತ್ ವಾಲ್ಯೂಮು ಕೂಡ ಎಲ್ಲ ಕೊಡ್ತಾರೆ ಇವರು, ನೀವು ನೋಡ್ತಾ ಹೋಗ್ಬೋದು. ಯಾವುದ್ರಲ್ಲಿ ಎಷ್ಟು ಓಪನ್ ಇಂಟ್ರೆಸ್ಟ್ ವಾಲ್ಯೂಮ್ಗಳು ಚೇಂಜ್ ಆಗ್ತಾ ಇದೆ ಅದನ್ನು ಕೂಡ ನೀವು ನೋಡ್ತಾ ಹೋಗ್ಬೋದು. ಅದೇ ರೀತಿಯಾಗಿ ಬೇರೆ ಯಾವುದು, ಬ್ಯಾಂಕ್ ನಿಫ್ಟಿ ಇವತ್ತು 60,000ನ ತಲುಪಿಡ್ತು ಬ್ಯಾಂಕ್ ನಿಫ್ಟಿ ಅಲ್ವಾ. ನೋಡಿ ಈಗ ನಿಫ್ಟಿ 26,300 ಆಲ್ ಟೈಮ್ ಹೈ ಮಾಡಿದ್ದು ನಮ್ಗೆ ಗೊತ್ತಿದೆ. ಸೆನ್ಸೆಕ್ಸ್ 86,000 ಮುಟ್ಟಿದ್ದು ಗೊತ್ತಿದೆ. ಅವೆರಡು ಪೆಂಡಿಂಗ್ ಇತ್ತು. ಆದರೆ ಬ್ಯಾಂಕ್ ನಿಫ್ಟಿ ಮೊದಲಿಂದನೂ ಆಲ್ ಟೈಮ್ ಹೈ ಇತ್ತಿತ್ತು. ಆದರೆ ಒಂದು ಸೈಕಾಲಜಿಕಲ್ ಲೆವೆಲ್ ಅಲ್ವಾ, 60,000ನ ಯಾವತ್ತು ಟಚ್ ಮಾಡ್ತಾ ಇರೋಂಥ ಲೆವೆಲ್ನ ಬಂದಿದೆ. ಆದರೆ ಆ ಲೆವೆಲಿಂದ ಶಾರ್ಪಾಗಿ ಒಂದು ಸೆಲ್ಲಿಂಗ್ ಕೂಡ ಬಂದಿದೆ ಇವತ್ತು. ಸೊ ಹಾಗಾಗಿ ಅಫ್ಕೋರ್ಸ್ ಆ ಥರ ಒಂದು ಆಲ್ ಟೈಮ್ ಹೈ ಲೆವೆಲ್ಗಳಲ್ಲಿ ಸೆಲ್ಲಿಂಗ್ ಬರುವಂಥದ್ದು ಸಹಜನೇ. ಈಗ 59,500 ಆಸ್ಪಾಸಿಗೆ ಬಂದು ಕೂತ್ಕೊಂಡಿದೆ ಯಾವುದು, ಬ್ಯಾಂಕ್ ನಿಫ್ಟಿ. ಸೊ ನಾಳೆ ಏನಾರು 59,500ನ ಬ್ರೇಕ್ ಆಯಿತು ಅಂದರೆ ಬ್ಯಾಂಕ್ ನಿಫ್ಟಿ, ಅದು ತಕ್ಕಂಗೆ ನಿಫ್ಟಿನೂ ಕೂಡ ಬ್ರೇಕ್ ಆಗ್ತಾ ಹೋಗ್ಬೋದು. ಬ್ರೇಕ್ ಆದರೆ ಎಲ್ಲಿ ತನಕ ಬರೋ ಸಾಧ್ಯತೆ ಇದೆ, 59,900 ಬಿಡ್ತು ಅಂದರೆ 59,500 ಬಿಡ್ತು ಅಂದರೆ 59,000ದಲ್ಲಿ ನೆಕ್ಸ್ಟ್ ಇಂಪಾರ್ಟೆಂಟ್ ಅಂತ ಸಪೋರ್ಟ್ ಇದೆ. ನೋಡಿ ಇಲ್ಲಿ ಲೈನ್ ಹಾಕಿದ್ರೆ ಸಾಕು, ಅಲ್ಲಿ ನಿಮಗೆ ಕ್ಲೀನಾಗಿ ಒಂದು ವೇವ್ ಕಾಣಿಸ್ತಾ ಇದೆ. ಸೊ 59,000ಕ್ಕೆ ನಾಳೆ ಬ್ಯಾಂಕ್ ನಿಫ್ಟಿ ಬರುತ್ತಾ, ಆ ಥರ ಏನಾರು ಸೆಲ್ಲಿಂಗ್ ಬರುತ್ತಾ ನೋಡೋಣ. ಆ ಥರ ಏನಾರು ಆಯಿತು ಅಂದರೆ ನಿಫ್ಟಿನೂ ಕೂಡ ಆರಾಮಾಗಿ 26,000ನ ಟೆಸ್ಟ್ ಆಗ್ತಾ ಹೋಗಬೇಕಾಗುತ್ತೆ. ನೋಡೋಣ ಯಾವ ರೀತಿಯಾಗಿ ಬ್ಯಾಂಕ್ ನಿಫ್ಟಿ ರಿಯಾಕ್ಟ್ ಮಾಡುತ್ತೆ ಅನ್ನೋದು ಕೂಡ ನೋಡಬೇಕು. ಯಾಕಂದರೆ ಇದು ಇಂಪಾರ್ಟೆಂಟ್ ಲೆವೆಲ್ಗೆ ಬಂದಿದೆ. ಇದು ಮೇಕ್ ಆರ್ ಬ್ರೇಕ್ ಲೆವೆಲು. ಇಲ್ಲಿಂದ ವಾಪಸ್ ಮತ್ತೆ ಸಪೋರ್ಟ್ ತೊಗೊಂಡು ಮೇಲ್ಗಡೆ ಹೋಗುತ್ತಾ, 2 ಸಲ ಅಟೆಂಪ್ಟ್ ಆಗಿರೋದು, ಅಥವಾ ಈ ಝೋನ್ನ ಬಿಟ್ಕೊಡುತ್ತೆ ಅಂತ ಬಿಟ್ಕೊಟ್ರೆ ಅಲ್ಲಿ ನಿಮಗೆ ಒಂದೇ ಸ್ಟಾಪ್ ಲಾಸ್ ಇಟ್ಕೊಂಡು ಒಳ್ಳೆ ಟ್ರೇಡ್ ಕೂಡ ಸಿಗುತ್ತೆ ಬ್ಯಾಂಕ್ ನಿಫ್ಟಿನಲ್ಲೂ ಕೂಡ ಯಾರಾದರೂ ಅಟೆಂಡ್ ಮಾಡೋಕ್ಕೆ ಹೋಗೋದಾದರೆ. ಅದೇ ರೀತಿಯಾಗಿ ಸೆನ್ಸೆಕ್ಸು ಅದು ಕೂಡ ಆಲ್ ಟೈಮ್ ಹೈಲಿದೆ. ಇನ್ನೂ ದೂರ ಇದೆ ಮಾತಾಡೋಕ್ಕೆ, ನೋಡೋಣಂತೆ. ಬಟ್ ಇವೆಲ್ಲದರಲ್ಲೂ ಕೂಡ ಯಾವ ಮೊನ್ನೆ ಒಂದು ಮಾರ್ಬಸ್ ಕ್ಯಾಂಡಲ್ ಮಾಡ್ತಲ್ಲ, ಅದು ಇಂಪಾರ್ಟೆಂಟ್ ಸಪೋರ್ಟ್. ಅಂದರೆ ಸೆನ್ಸೆಕ್ಸ್ ಪಾಲಿಗೆ 84,500ರಿಂದ 84,600 ಅದು ಇಂಪಾರ್ಟೆಂಟ್ ಅಂತ ಸಪೋರ್ಟ್ ಆಗ್ತಾ ಹೋಗುತ್ತೆ. ಸೊ ಕ್ರೂಡ್ ಏನು ಮಾಡ್ತಾ ಬಂದಿದೆ ಅಂತ ನೋಡ್ತಾ ಬರೋದಾದರೆ, ಕ್ರೂಡಲ್ಲಿ ತಿರ್ಗಾ ಒಂದು ಕರೆಕ್ಷನ್ ಬಂದಿದೆ. ಅಟೆಂಪ್ಟ್ ಮಾಡ್ತಾ ಇದೆ, ಇಲ್ಲ ಅಂತಲ್ಲ. ಈ ಝೋನ್ನ ಬಿಟ್ಟು ಹೋಗಬೇಕು ಅಂತ 5,400 ತನಕ ಹೋಗಿತ್ತು. ಅಲ್ಲಿಂದ ವಾಪಸ್ ಒಂದು ಕರೆಕ್ಷನ್ ಬರೋ ಥರ ಕಾಣಿಸ್ತಾ ಇದೆ. ಸ್ವಲ್ಪ ಹುಷಾರಾಗಿ ನೋಡ್ತಾ ಹೋಗಬೇಕು ಕ್ರೂಡ್ನ ಇನ್ಮೇಲಿಂದ. ಯಾಕೆಂದರೆ ಇದನ್ನ ಫ್ಲಾಗ್ ಆ್ಯಂಡ್ ಪೋಲ್ ಅಲ್ಲ ಅಂತ ನಿಮ್ಗೆ ಹೇಳಿದ್ದೀನಿ. ಆದರೆ ಝೋನ್ನ ಬಿಟ್ಟಂತೂ ಆಚೆ ಬಂದಿದೆ. ಇಲ್ಲಿ ವಾಪಸ್ ಬೌನ್ಸ್ ಆಗಿ ಮೇಲ್ಗಡೆ ಹೋಯಿತು ಅಂದರೆ 5,600ನ ಅಟೆಂಪ್ಟ್ ಮಾಡುವಂಥ ಸಾಧ್ಯತೆ ಕಾಣಿಸ್ತಾ ಇದೆ. ಕ್ರೂಡ್ ಏನಾದ್ರು ಪಾಸಿಟಿವ್ ಆಯಿತು ಅಂದರೆ ನ್ಯಾಚುರಲ್ ಗ್ಯಾಸಿಗೆ ಅದು ನೆಗೆಟಿವ್. ಸದ್ಯಕ್ಕೆ ಡೋಜಿ ಮಾಡಿದೆ ಆಲ್ ಟೈಮ್ ಹೈ. ಆಲ್ ಟೈಮ್ ಅಂದರೆ 52 ವೀಕ್ ಹೈ ನಾನು ಹೇಳ್ತಾ ಇರೋಂಥದ್ದು. ಸೊ 52 ವೀಕ್ ಹೈಲಿ 440 ಇಂಪಾರ್ಟೆಂಟ್ ಲೆವೆಲ್ ಅಂತ ಮಾತಾಡಿದ್ವಿ. ಸೊ ವೆಯ್ಟ್ ಆ್ಯಂಡ್ ವಾಚ್ ಸಿಚುವೇಷನ್ಲೇ ಇದೆ. ಸ್ವಲ್ಪ ಸ್ಪೀಡ್ ಕಮ್ಮಿ ಆಗ್ತಾ ಇರೋದು ಕಾಣಿಸ್ತಾ ಇದೆ. ನ್ಯಾಚುರಲ್ ಗ್ಯಾಸಲ್ಲಿ ಕರೆಕ್ಷನ್ ಬರ್ಬೋದು ಅಂತ ಈಗಲೂ ಕೂಡ ಎಕ್ಸ್ಪೆಕ್ಟೇಷನ್ ಇದೆ. ಅದಕ್ಕೆ ಕ್ರೂಡು ಸಹಾಯ ಮಾಡ್ತು ಅಂದರೆ ನ್ಯಾಚುರಲ್ ಗ್ಯಾಸ್ ಅಂದರೆ ಕ್ರೂಡ್
ಮೇಲೋಯ್ತು ಅಂದರೆ ನ್ಯಾಚುರಲ್ ಗ್ಯಾಸು ಸಹಜವಾಗಿ ಒಂದು ಕರೆಕ್ಷನ್ ಆಗುವಂಥ ಸಾಧ್ಯತೆ ಇರುತ್ತೆ. ಗೋಲ್ಡು ಹೊಸದಾಗಿ ಒಂದು 1% ಜಾಸ್ತಿಯಾಗಿ ಮೇಲ್ಗಡೆನೇ ಹೋಗ್ತಾ ಇದೆ, ಒಂದು ಹೈಯರ್ ಲೋ ಪ್ಯಾಟರ್ನ ಮಾಡೋ ಫಾರ್ಮೇಷನ್ನ ಕಾಣಿಸ್ತಾ ಇದೆ. ವಾಪಸ್ ಈ ಝೋನ್ನ ಹೋಗಿ ಟೆಸ್ಟ್ ಆಗುವಂಥ ಸಾಧ್ಯತೆಗಳು ಕೂಡ ಇದೆ. ಇಲ್ಲಿಂದ ಈ ಥರ ಬ್ರೇಕ್ಔಟ್ ಅಂತ ಅಂದ್ರೂ ಕೂಡ ನೀವು ಅದು ಕೂತ್ಕೊತಾ ಇದೆ, ಒಳ್ಳೆ ಮೂಮೆಂಟ್ಗಳು ಬರ್ತಾ ಇದೆ. ಸೊ ಗೋಲ್ಡ್ ಈಸ್ ಲುಕಿಂಗ್ ಬುಲಿಶ್. ಸೇಮ್ ವೇ ಸಿಲ್ವರ್ ಕೂಡ ಇಲ್ಲಿ ಕ್ಯಾಂಡಲ್ಗಳೇ ಮಾತಾಡಿದ್ವಿ, ಶನಿವಾರ ವಿಡಿಯೋದಲ್ಲೂ ಕೂಡ ಹೇಳಿದ್ದೆ ನಿಮಗೆ, ಅದು ಇವತ್ತು ಕೂಡ ಕಂಟಿನ್ಯೂಷನ್ ಆಗಿದೆ. ನೋಡಿ, ಒಂದು ಟಿಪಿಕಲ್ ಒಂದು ಕಪ್ ಆ್ಯಂಡ್ ಹ್ಯಾಂಡಲ್ ಪ್ಯಾಟರ್ನ್ ಮತ್ತೊಂದು ಮಾಡೋದಾದರೆ ಇಲ್ಲಿಂದ ಕ್ಲೀನಾಗಿ ಆ ಮೂಮೆಂಟ್ ಆಗೋ ಥರದ್ದು ಕಾಣಿಸ್ತಾ ಇದೆ. ಸೊ ನ್ಯಾಯವಾಗಿ ಹೇಳಬೇಕು ಅಂದರೆ ತುಂಬ ದೊಡ್ಡ ಮೂಮೆಂಟೇ ಬರಬೇಕು. ನೋಡೋಣ 60ಕ್ಕೆ ಏನಾದ್ರು ಹೋಗಿ ಟಚ್ ಆಗುತ್ತಾ ಅಂತ. ಅಫ್ಕೋರ್ಸ್ USD ಡಾಲರ್ ಟರ್ಮಲ್ಲಿ ಮಾತಾಡ್ತಾ ಇರ್ತೀವಿ. ಈ ಇಂಡಿಯನ್ ರೇಟಲ್ಲಿ ಇನ್ನೂ ದೊಡ್ಡ ಪುಷ್ ಬರೋಕ್ಕೆ ಕಾರಣ ಏನಾಗಿರುತ್ತೆ, ಡಾಲರ್ ರೇಟು ಸಾರ್ವಕಾಲಿಕ ಕುಸಿತವನ್ನು ಕಂಡಿದೆ. ಡಾಲರ್ ಯಾವುದು ಇಂಡಿಯಾ ಇವತ್ತು ನೋಡಿ ನೆಗೆಟಿವ್ ನ್ಯೂಸ್ ಅಂದರೆ ಎರಡಿದೆ. ಒಂದು GDP ಡೇಟಾ ಬಂತು, ಪ್ರೊಜೆಕ್ಷನ್ ಬಂತು, ನೆಕ್ಸ್ಟ್ ಇಯರ್ದು ಪ್ರೊಜೆಕ್ಷನ್ ಎಲ್ಲ ಪಾಸಿಟಿವ್ ಆಗಿದೆ, ಇದೆಲ್ಲ ಸರಿ ಇದೆ. ಬಟ್ ಈ ಥರ ರುಪಿ ಪ್ರತಿದಿನಕ್ಕೂ ಕುಸಿತ ಬರ್ತಾ ಇದ್ದರೆ ರೆಪೋ ರೇಟ್ನ ನಿಜವಾಗ್ಲೂ ಕಮ್ಮಿ ಮಾಡ್ತಾರೆ. ಫೆಡ್ ಇನ್ ಕೇಸ್ ಕಮ್ಮಿ ಮಾಡ್ತು ಅಂತಲೇ ಅನ್ಕೊಂಡೆ ಡಿಸೆಂಬರಲ್ಲಿ, ಆಯಿತಾ. ಈಗ ಪ್ರಾಬಬಿಲಿಟಿ ಕಮ್ಮಿ ಮಾಡ್ತಾರೆ ಅನ್ನೋದು ಕಡೆನೇ ಇದೆ. ಅಕಸ್ಮಾತ್ ಕಮ್ಮಿ ಮಾಡಿದ್ರು ಇಂಡಿಯಾದಲ್ಲಿ ಕಮ್ಮಿ ಮಾಡೋಂಥ ಸಿಚುವೇಶನ್ ಇದೆಯಾ, ರುಪಿ ಇಷ್ಟೊಂದು ವೀಕ್ ಆಗಿದೆ, ಈಗ ಕಮ್ಮಿ ಮಾಡ್ತಾರಾ ಅನ್ನೋದು ಒಂದು ಅನುಮಾನ ಇರುವಂಥದ್ದು. ಅದೇ ರೀತಿಯಾಗಿ US ಎಕ್ಸ್ಪೋರ್ಟ್ ಆಗ್ತಾ ಇದ್ದಿದ್ದು ಈ ಹೊಸ ಟ್ಯಾರಿಫ್ ಎಲ್ಲ ಬಂದಮೇಲೆ ಒಂದು ಡೇಟಾ ಬಂದಿದೆ, 28% ಏನೋ ಡ್ರಾಪ್ ಆಗಿದೆ. ನಾವು ಎಷ್ಟು US ಎಕ್ಸ್ಪೋರ್ಟ್ ಮಾಡ್ತಿದ್ವು ಅಂದರೆ ದೇಶಕ್ಕೆ ಒಂದು ಎಕ್ಸ್ಪೋರ್ಟ್ ಇನ್ ರೆವೆನ್ಯೂ ಏನು ಫಿಸ್ಕಲ್ ಡೆಫಿಸಿಟ್ ಅಂದರೆ ವಿತ್ತೀಯ ಕೊರತೆ ಅಂತ ಏನಿರುತ್ತೆ, ಅಂದರೆ ಎಷ್ಟು ಇಂಪೋರ್ಟ್ ಮಾಡ್ಕೊತೀವಿ ವರ್ಸಸ್ ಎಷ್ಟು ಎಕ್ಸ್ಪೋರ್ಟ್ ಮಾಡ್ತೀವಿ. ಅಫ್ಕೋರ್ಸ್ ಇಂಪೋರ್ಟ್ ಮಾಡ್ಕೊಳೋದೇ ಜಾಸ್ತಿ ಇದೆ, ಅದಕ್ಕೆ ಕೊರತೆ ಉಂಟಾಗೋದು. ನಾವು ಹೊರಗಡೆ ಕಳಿಸ್ತಿರೋದಕ್ಕಿಂತ ಬೇರೆ ಕಡೆಯಿಂದ ತರಿಸ್ಕೊಳ್ತಿರೋದೇ ಜಾಸ್ತಿ ಇದೆ. ಸೊ ಈಗ US ಇಂದು ಒನ್ ಆಫ್ ದ ಮೇಜರ್ ಎಕ್ಸ್ಪೋರ್ಟ್ ಪಾರ್ಟ್ನರ್ ಆಗಿದ್ರು ಅಲ್ವಾ. ಇವಾಗ US ಅಲ್ಲಿ ಇವಾಗ ಟ್ಯಾರಿಫ್ ಸಲುವಾಗಿ ಯಾರು ಪ್ರಾಡಕ್ಟ್ಗಳನ್ನು ಅಷ್ಟು ತೊಗೊಳ್ತಿಲ್ಲ, ಹಾಗೆ ಎಕ್ಸ್ಪೋರ್ಟ್ ಬಿದ್ದಿದೆ. ಡೇಟಾ ಕೂಡ ಹೇಳ್ತಾ ಇದೆ. ಇದು ಮಾರ್ಕೆಟ್ ಖಂಡಿತವಾಗ್ಲೂ ಇದಕ್ಕೂ ಕೂಡ ರಿಯಾಕ್ಟ್ ಮಾಡ್ತಾ ಹೋಗ್ಬೋದು. ಅದೇ ಒಂದು ಪ್ರಾಫಿಟ್ ಬುಕ್ಕಿಂಗ್ ದಾರಿನಲ್ಲಿ ಬರ್ತಾ ಹೋಗ್ಬೋದು ಕೂಡ, ನೋಡೋಣಂತೆ. ಅದೇ ರೀತಿಯಾಗಿ ಕಾಪರು ಈ ಝೋನ್ನ ಬಿಟ್ಟು ಕ್ಲೋಸಿಂಗ್ ಆಗಬೇಕು ಅಂತ ಮಾತಾಡಿದ್ವಿ, ಆ ಥರ ಆಗಿದೆ. ಮೇಲ್ಗಡೆ ಹೋಗ್ತಾ ಇದೆ, ಒಳ್ಳೆ ರೀತಿಯ ಕಾಣಿಸ್ತಾ ಇದೆ. ಕಾಪರು ನೋಡಿ 5.2ನ ಸ್ಟಾಪರ್ಸ್ ಇಟ್ಕೊಂಡು ಕಾಪರಲ್ಲಿ ನೋಡ್ತಾ ಹೋಗ್ಬೋದು ಒಂದು ಆಪರ್ಚುನಿಟಿಗೆ, ನೋಡೋಣಂತೆ. ಬಟ್ ಅಫ್ಕೋರ್ಸ್ ಇದು ಬರ್ತಾ ಇರೋಂಥದ್ದು ಈಗಲೂ ಕೂಡ ಶಾರ್ಟ್ ಕವರಿಂಗ್ ಮೂವೇನೆ, ಹಾಗೆ ತುಂಬ ದೊಡ್ಡ ಪೊಸಿಷನ್ನಲ್ಲಿ ಬಿಲ್ಡ್ ಮಾಡೋಕ್ಕಾಗೋದಿಲ್ಲ. ಆದರೆ ಒಂದು ಸಣ್ಣ ಆಪರ್ಚುನಿಟಿಗಳನ್ನು ಹುಡುಕ್ತಾ ಹೋಗ್ಬೋದು. ಬಿಕಾಸ್ ಲಾಂಗ್ ಆಗಿ ಒಂದು ಏನಾಗಿರೋ ಒಂದು ಬಸ್ ಸ್ಟ್ಯಾಂಡ್ ಆಗ್ಬಿಟ್ಟು ಬ್ರೇಕ್ಔಟ್ ಕೊಡ್ತಾ ಇರೋದ್ರಿಂದ ಅಟ್ಲೀಸ್ಟ್ ಬಸ್ ಸ್ಟ್ಯಾಂಡ್ ಹೈಟಿಗಂತೂ ಒಂದು ಟ್ರೇಡ್ ಅಂದರೆ ಈ ಝೋನ್ ವಾಪಸ್ ಮುಟ್ಟೋ ತನಕ 5.6 ತನಕ ಒಂದು ಟ್ರೇಡು ನೋಡಲಿಕ್ಕೆ ಸಿಗ್ತಾ ಹೋಗ್ಬೋದು. ನ್ಯಾಸ್ಡ್ಯಾಕು ರಜೆ ಎಲ್ಲ ಮುಗಿಸ್ಕೊಂಡು ಇವಾಗ ಓಪನ್ ಆಗ್ತಾ ಇದೆ. ಬ್ಲ್ಯಾಕ್ ಫ್ರೈಡೆ ಅಫ್ಕೋರ್ಸ್ ಅವತ್ತು ವರ್ಕಿಂಗ್ ಇತ್ತು, 5 ದಿನದಿಂದ ಮೇಲ್ಗಡೆ ಹೋಗ್ತಾ ಇದೆ. ನೋಡಿ ಎಷ್ಟು ಚೆನ್ನಾಗಿ ಗೂಗಲ್ ಅವರು ಕಮ್ ಬ್ಯಾಕ್ ಮಾಡಿದ್ರು ಅಂದರೆ, ಸ್ಟಾರ್ಟಿಂಗಲ್ಲಿ ಅವ್ರದ್ದು ಬಾರ್ಡ್ ಅಂತ ಬಂತು, ಹೆಸರು ಸರಿ ಹೋಗಲಿಲ್ಲ, ಹೆಸರು ಚೇಂಜ್ ಮಾಡಿದ್ರು, ಅವ್ರದ್ದು ಡೆಮೋನಲ್ಲೇ ಏನೋ ತಪ್ಪಾಯಿತು, ಈ ಥರ ಎಲ್ಲ ಫುಲ್ ಓಪನೇ, ಮುಂದೆ ಇವರು ಬರೋಕ್ಕೆ ಸಾಧ್ಯನೇ ಇಲ್ಲ ಅಂತೇಳಿ ಅವರು ಕೋಡ್ ರೆಡ್ ಅಂತ ಡಿಕ್ಲೇರ್ ಮಾಡ್ಕೊಂಡಿದ್ರು ಕಂಪ್ನಿಯವರು. ಅಂದರೆ ಅವ್ರ ಫೌಂಡರ್ಗಳು ಯಾರು ಆಫೀಸಿಗೆ ಬರದಲ್ಲೇ ಇದ್ದವರೆಲ್ಲ ಆಫೀಸಿಗೆ ಬಂದು ಚರ್ಚೆ ಮಾಡುವಷ್ಟು ಮಟ್ಟಿಗೆ ಅವರು ಸೀರಿಯಸ್ ಆಗಿ ತೊಗೊಂಡ್ರು. ಯಾಕೆಂದರೆ ಮೇನ್ ಇರೋದೇ ಸರ್ಚ್ ಇಂಜಿನ್. ಆದರೆ ಡೇಟಾ ಅಂತ ಬರೋದಾದ್ರೆ ನೋಡಿ, ಗೂಗಲ್ ಎಲ್ಲದಕ್ಕಿಂತ ದೊಡ್ಡ ಸ್ಥಾನದಲ್ಲಿದೆ ಅಲ್ವಾ. ಅವ್ರ ಹತ್ರ ಲಾರ್ಜ್ ಸೋರ್ಸ್ ಆಫ್ ಡೇಟಾ ಇದೆ. ಯಾಕೆಂದರೆ ಎಗಳಿಗೆ ಹೆಚ್ಚು ಅಕ್ಯುರೇಟಾಗಿ ಮಾಹಿತಿ ಬರಬೇಕು ಅಂದರೆ ಡೇಟಾ ಟ್ರೈನ್ ಆಗಬೇಕು, ಮತ್ತು ಲೈವ್ ಡೇಟಾಗಳು ಜಾಸ್ತಿ ಬರ್ತಾ ಇರಬೇಕು. ಆದರೆ ಗೂಗಲ್ ಎಷ್ಟು ಪ್ರಾಡಕ್ಟ್ ಇದೆ, ಗೂಗಲ್ ಮ್ಯಾಪ್ಸ್ ಇದೆ, ಗೂಗಲ್ ಪಾಡ್ಕಾಸ್ಟ್ ಇದೆ, ಯೂಟ್ಯೂಬ್ ಇದೆ, ಆಯಿತಾ. ಅವ್ರದ್ದು ಏನಿಲ್ಲ ಹೇಳಿ ಎಲ್ಲ ಕಡೆಯಿಂದನೂ ಡೇಟಾ ಸಿಗ್ತಾ ಹೋಗುತ್ತೆ ಅವರಿಗೆ. ಹಾಗಾಗಿ ಒಂದು ಹೆಜ್ಜೆ ದೊಡ್ಡದಾಗೇ ಇದ್ದಾರೆ. ಆದರೆ ಇನ್ನೂ ಒಂದು ಹೆಜ್ಜೆ ಎಲ್ಲಿ ಇವಾಗ ಜಾಸ್ತಿ ಕಾಣಿಸ್ತಾ ಇರೋದು ಅಂದರೆ, ಬೇರೆ ಯಾವ್ಯಾವ್ದಿದೆ ಈಗ ಇಲಾನ್ ಮಸ್ಕ್ ಅವ್ರದ್ದು ಎಕ್ಸ್ ಗ್ರಾಕ್ ಏನಿದೆ ಅದಾಗಿರ್ಬೋದು, ಓಪನ್ ಎ ಆಗಿರ್ಬೋದು, ಕ್ಲಾಡ್ ಆಗಿರ್ಬೋದು, ಇವರೆಲ್ಲ ಏನಾಗಿದ್ದಾರೆ ಎನ್ವಿಡಿಯಾ ಚಿಪ್ ಮೇಲೆ ಡಿಪೆಂಡೆಂಟ್ ಆಗಿದ್ದಾರೆ. ಆದರೆ ಗೂಗಲ್ ಈ ವಿಚಾರದಲ್ಲಿ ಹೊರಗಡೆ ನಿಲ್ಲುತ್ತೆ. ಯಾಕೆ ಅಂದರೆ ಅವ್ರು ಆಲ್ರೆಡಿ ಆಂಡ್ರಾಯ್ಡ್ ಇದಕ್ಕೆಲ್ಲ ಟೆನ್ಸರ್ ಚಿಪ್ ಅಂತ ಒಂದು ಬಿಲ್ಡ್ ಮಾಡ್ತಾಯಿದ್ರು. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಮೆಷಿನ್ ಲರ್ನಿಂಗ್ ಇದಕ್ಕೆ ಹಿಂದೆಯಿಂದನೂ ಕೆಲಸ ಮಾಡ್ಕೊಂಡ್ಬರ್ತಾಯಿದ್ರು. ಅವ್ರದ್ದು ಒಂದು TGU ಚಿಪ್, ಟೆನ್ಸರ್ ಗ್ರಾಫಿಕಲ್ ಯೂನಿಟ್ ಚಿಪ್ ಏನಿದೆ ಅದು ಎನ್ವಿಡಿಯಾ ಕೇಪಬಲ್ ಆಗಿರುವಂಥ ಚಿಪ್ಪನ್ನು ಅವರು ಆಲ್ರೆಡಿ ಮಾಡ್ತಾ ಇದ್ದಾರೆ. ಅಂದರೆ ಅವ್ರದ್ದು ಜೆಮಿನೈ ಅದೆಲ್ಲ ಅದರಲ್ಲೇ ರನ್ ಆಗ್ತಾ ಇದೆ. ಆದರೆ ಗೂಗಲ್ದು ಕ್ಲೌಡ್ ಪ್ಲ್ಯಾಟ್ಫಾರ್ಮ್ ಕೂಡ ಇದೆ. ನಿಮಗೆ ಅಮೆಝಾನ್ ಥರ, ಮೈಕ್ರೋಸಾಫ್ಟ್ ಥರ ಅವ್ರದ್ದು ಕೂಡ ಕ್ಲೌಡ್ ಪ್ಲ್ಯಾಟ್ಫಾರ್ಮ್ ಇದೆ. ಆ ಕ್ಲೌಡ್ ಪ್ಲ್ಯಾಟ್ಫಾರ್ಮ್ನ ಅಲ್ಲಿಗೆ ಮಾತ್ರ ಎನ್ವಿಡಿಯಾ ಚಿಪ್ನ ಯೂಸ್ ಮಾಡ್ತಾಯಿದ್ರು. ಈಗ ಅಲ್ಲೂ ಕೂಡ ನಮ್ಮದೇ ಚಿಪ್ಪನ್ನು ನೀವು ತೊಗೋಬೋದು ಅಂತ ಒಂದು ಆಫರಿಂಗ್ನ ಕೊಡ್ತಾ ಇದ್ದಾರೆ. ಈ ನ್ಯೂಸ್ ಬಂದಿದ್ದು ಎನ್ವಿಡಿಯಾ ಸ್ಟಾಕ್ಸು 7% ಬಿದ್ದೋಯ್ತು. ಯಾಕೆಂದರೆ ಗೂಗಲ್ ಕಾಲಿಡ್ತಾ ಇದೆ ಅಂತಂದರೆ ಅಫ್ಕೋರ್ಸ್ ಮಾರ್ಕೆಟ್ ಲೀಡರು, ಸುಮಾರು ವರ್ಷದಿಂದ ಡೇಟಾ ಜೊತೆ ಕೆಲಸ ಮಾಡ್ತಾ ಇರೋದು. ಹಾಗಾಗಿ ಅಂದರೆ ಆ ಕಮ್ ಬ್ಯಾಕು ತುಂಬ ಇಷ್ಟ ಆಯಿತು. ಒಂದು ಕಾಲದಲ್ಲಿ ಸುಂದರ್ ಪಿಚಾಯ್ ಅವರೇ ರಿಸೈನ್ ಮಾಡಬೇಕಾಗುತ್ತೆ, ಅವ್ರನ್ನ ಫೈರ್ ಮಾಡ್ತಾರೆ ಅನ್ನೋ ಥರ ಸಿಚುವೇಶನ್ ಹೋಗಿದ್ದು, ಈಗ ಕಂಪ್ಲೀಟಾಗಿ ಟರ್ನ್ ಅರೌಂಡ್ ಆಗಿದೆ. ಗೂಗಲ್ದು ತುಂಬ ಒಂದು ಫಾಸ್ಟಾಗಿ ಅವರು ರೆವಲ್ಯೂಷನ್ ತಂದಿದ್ದಾರೆ. ಆ ನ್ಯಾನೋ ಬನಾನಾ ಅದೆಲ್ಲ ನೀವು ನೋಡೋದಾದರೆ ಡಿಜಿಟಲ್ ಸಿಗ್ನೇಚರ್ಗಳನ್ನೇ ಇವಾಗ ಯಥಾವತ್ತಾಗಿ ನಕಲು ಮಾಡುವಂಥ ಪರಿಸ್ಥಿತಿ ಬಂದಿದೆ ಇವಾಗ. ಅಂದರೆ ಮುಂಬರುವ ದಿನಗಳಲ್ಲಿ ಡೇಟಾ ಸೆಕ್ಯೂರಿಟಿ ಇಶ್ಯೂಸ್ಗಳು ಇನ್ನೂ ಜಾಸ್ತಿ ಆಗ್ತಾ ಹೋಗ್ಬೋದು. ಹಾಗಾಗಿ ದಯವಿಟ್ಟು ಯಾರೋ ಏನೋ ಒಂದು ವರ್ಚುವಲ್ ಡಾಕ್ಯುಮೆಂಟ್ ತೋರಿಸಿದ್ರು ಅಂದರೆ ಅದನ್ನ ನಂಬಕ್ಕೆ ಹೋಗ್ಬೇಡಿ. ಮೇಲಿಂದ ನಂಬುವಂಥ ಸಿಚುವೇಷನ್ಗಳು ಕಷ್ಟ ಆಗ್ತಾ ಹೋಗುತ್ತೆ. ಮುಂಬರುವ ದಿನಗಳಲ್ಲಿ ಡೇಟಾ ಸೆಕ್ಯೂರಿಟಿ, ಡೇಟಾ ಪ್ರೈವಸಿಗೆ ತುಂಬ ಒಂದು ದೊಡ್ಡ ಒತ್ತನ್ನು ನಾವು ಕೊಡಬೇಕಾಗುತ್ತೆ. ಈಗಲೇ ಸೈಬರ್ ಫ್ರಾಡ್ಗಳು ಜಾಸ್ತಿ ಆಗ್ತಾ ಇದೆ. ಮುಂಬರುವ ದಿನಗಳಲ್ಲಿ ಇನ್ನೂ ಕೂಡ ಹುಷಾರಾಗಿ ಇರ್ತಾ ಹೋಗಬೇಕು. ಸೊ ಇದೆಲ್ಲ ಅಡಾಪ್ಟಬಿಲಿಟಿ ನಾವು ಆಗ್ತಾನೆ ಹೋಗಬೇಕು. ಇದೆಲ್ಲ ಬೇಡ ಕೆಟ್ಟದು ಅಂತ ಹೇಳ್ಕೊಂಡು ಕೂರೋಕ್ಕಾಗೋದಿಲ್ಲ. ಯಾಕೆಂದರೆ ಎಷ್ಟು
ಫಾಸ್ಟಾಗಿ ಟೆಕ್ನಾಲಜಿ ಮೂವ್ ಆಗ್ತಾ ಇದೆ ಅಂದರೆ ಒಂದು ವಾರದ ಹಿಂದೆ ಬಂದಿದ್ದಂಥದ್ದು ಇವತ್ತಿಗೆ ಅದು ಹಳೆಯದು ಅನ್ನೋ ಲೆವೆಲ್ಗೆ ಆಗೋಗಿದೆ. ಸೊ ನೋಡೋಣ ಇದೆಲ್ಲ ಎಲ್ಲಿಗೆ ಹೋಗಿ ಮುಟ್ಟತ್ತೆ ಅನ್ನೋದನ್ನು. ಒಟ್ಟಿನಲ್ಲಿ ಇಂಟ್ರೆಸ್ಟಿಂಗ್ ಡೇಸ್ ಅಹೆಡ್. ಅದೇ ರೀತಿಯಾಗಿ ಸ್ವಲ್ಪ ಭಯನೂ ಆಗುತ್ತೆ ಒಂದೊಂದ್ಸಲ. ಮುಂದೆ ಇನ್ನು 15-20 ವರ್ಷದಲ್ಲಿ ಏನು ಕೆಲಸಗಳು ಇರುತ್ತೋ ಇಲ್ವೋ, ಯಾವ ಕೆಲಸಗಳಿರುತ್ತೆ ಏನು ಕೂಡ ಗೊತ್ತಾಗ್ತಾ ಇಲ್ಲ. ಇಲಾನ್ ಮಸ್ಕ್ ಅವ್ರದ್ದು ಇತ್ತೀಚೆಗೆ ಪಾಡ್ಕಾಸ್ಟ್ ಬಂದಿತ್ತು ನಿಖಿಲ್ ಕಾಮತ್ ಅವ್ರ ಜೊತೆ. ಅವರು ಕೂಡ ಅದನ್ನೇ ಹೇಳಿದ್ದಾರೆ, ಇನ್ನು 10-15 ವರ್ಷದಲ್ಲಿ ಕೆಲಸ ಮಾಡೋದು ಅನ್ನೋದು ಒಂದು ಆಪ್ಷನಲ್ ಆಗುತ್ತೆ, ಕೆಲಸ ಮಾಡಲೇಬೇಕು ಅಂತ ಏನಿಲ್ಲ, ಎಲ್ಲ ಎಗಳೇ ತೊಗೊಳ್ತಾ ಹೋಗುತ್ತೆ ಅಂತ ಹೇಳಿದ್ದಾರೆ ಅವರು. ನೋಡೋಣ ಅದೆಲ್ಲ ನಿಜ ಆಗುತ್ತಾ ಅಂತ. ಇದಿಷ್ಟು ಇವತ್ತಿನ ಚಾಟ್ ಸ್ಟಾಕ್ ಆಗಿತ್ತು. ವಿಡಿಯೋ ಇಷ್ಟ ಆಗಿರೋ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಯಾರಾದರೂ ಟರ್ಮ್ ಇನ್ಶೂರೆನ್ಸ್ ಓಪನ್ ಮಾಡಿಲ್ಲ ಅಂದರೆ ಪ್ರತಿ ವಿಡಿಯೋದ ಪಿನ್ ಕಾಮೆಂಟಲ್ಲಿ ಟರ್ಮ್ ಇನ್ಶೂರೆನ್ಸ್ ಫಾರ್ಮ್ನ ಕೊಟ್ಟಿರ್ತೀನಿ. ಜೊತೆಗೆ 2025 ಮುಗಿತಾ ಬಂತು, ಕೊನೆ ತಿಂಗಳಿಗೆ ಬಂದುಬಿಟ್ಟಿದ್ದೀವಿ ಆಲ್ರೆಡಿ. ಇನ್ನೂ ಯಾರಾದರೂ ಎಮರ್ಜೆನ್ಸಿ ಫಂಡನ್ನು ಬಿಲ್ಡ್ ಮಾಡಿಲ್ಲ ಅಂದರೆ ಪ್ರತಿ ವಿಡಿಯೋದ ಕಮೆಂಟ್ ಸೆಕ್ಷನಲ್ಲಿ ಅಂದರೆ ಡಿಸ್ಕ್ರಿಪ್ಷನಲ್ಲಿ ನಾನು ನಿಮಗೆ ಇದ್ರದ್ದು 2025 ಮಿಷನ್ದು ವೀಡಿಯೋ ಕೊಟ್ಟಿದ್ದೀನಿ. ದಯವಿಟ್ಟು ಅದನ್ನ ಚೆಕ್ಔಟ್ ಮಾಡಿ. ಒಂದ್ಸಲ ಎಮರ್ಜೆನ್ಸಿ ಫಂಡ್ ಬಿಲ್ಡ್ ಮಾಡೋದ್ರ ಬಗ್ಗೆ ಗಮನ ಕೊಡಿ ಅಂತ ಕೇಳ್ಕೊತೀನಿ. ಮತ್ತೊಂದು ವೀಡಿಯೋದೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ.